ವಿದ್ಯಾ, ಏನೇ ಇದು ಇನ್ನೊಂದು ಪ್ರಾಡಕ್ಟ್ ತರಿಸ್ಕೊಂಡ್ಬಿಟ್ಟಿದ್ಯಾ ವಿ.ಬಿ.ಡಿ.ಎಸ್ಸಿಂದ? ಹ್ಞೂ ಕಣೆ, ವಿ.ಬಿ.ಡಿ.ಎಸ್ ವೆಬ್ಸೈಟಲ್ಲಿ ಮಲ್ಟಿ ಕುಕ್ಕರ್ ಆರ್ಡ್ರ್ ಮಾಡಿದ್ದೆ. ತುಂಬ ದಿವಸದಿಂದ ತೊಗೋಬೇಕು ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಫೈನಲಿ ಅದನ್ನು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಕೇಳೋದೇ ಬೇಡ, ಇಟ್ ಈಸ್ ಆಲ್ವೇಸ್ ಟಾಪ್ ನಾಚ್. ಅದಕ್ಕೆ ವಿ.ಬಿ.ಡಿ.ಎಸ್ ಬ್ರ್ಯಾಂಡಲ್ಲಿ ಇದು ನಂದು 4th ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇರೋದು. ಈ ಮಲ್ಟಿ ಕುಕ್ಕರ್ನ ಹೇಗೆ ಉಪಯೋಗಿಸೋದು ಅಂತ ತೋರಿಸ್ತೀನಿ. ಫಸ್ಟು ಸ್ಟಾಕ್ ಪಾಟ್ ಇಟ್ಬಿಟ್ಟು ಅದಕ್ಕೆ 1/4 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೋಬೇಕಾಯ್ತಾ. ಆಮೇಲೆ ರೈಸ್ ಸ್ಟ್ರೈನರ್ ಇಟ್ಬಿಟ್ಟು ಅದಕ್ಕೆ ಒಂದು 300 ಗ್ರಾಮ್ ಆಗೋಷ್ಟು ಅಕ್ಕಿನ ಕ್ಲೀನಾಗಿ ತೊಳೆದು ಅದಕ್ಕೆ ಹಾಕಬೇಕು. ಇದ್ರ ಜೊತೆಗೆ ಒಂದು ಸ್ಟೀಮರ್ ಕೊಟ್ಟಿರ್ತಾರೆ. ಆ ಸ್ಟೀಮರ್ನ ಇಟ್ಬಿಟ್ಟು ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕಿ ಸ್ಟೀಮ್ ಮಾಡ್ಕೋಬೋದು. ನಾನು ಬೀನ್ಸ್ ಕಾಯಿ ರಸ ಮಾಡೋದ್ರಿಂದ ಅದನ್ನು ಹಾಕಿದ್ದೀನಿ. ಗ್ಲಾಸ್ ಲಿಡ್ ಕೊಟ್ಟಿರ್ತಾರೆ, ಕ್ಲೋಸ್ ಮಾಡಿ 10 ನಿಮಿಷ ಹೈ ಫ್ಲೇಮಲ್ಲಿ 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ವೆಜಿಟೇಬಲ್ಸ್ ನೋಡು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಹಾಗೆ ಅನ್ನ ಕೂಡ ತುಂಬ ಚೆನ್ನಾಗಾಗಿದೆ. ಬೆಂದಿರೋ ತರಕಾರಿಗೆ ರುಬ್ಬಿರೋ ಮಸಾಲೆ ಹಾಕಬೇಕು. ಏನೇನು ರುಬ್ಬಕ್ಕೆ ಹಾಕಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಉಪ್ಪು, ಒಗ್ಗರಣೆ ಹಾಕಿದ್ರೆ ಬೀನ್ಸ್ ಕಾಯಿ ರಸ ರೆಡಿ ಆಗುತ್ತೆ. ಗಂಜಿ ತಣ್ಣಗಾದ್ಮೇಲೆ ಮಜ್ಜಿಗೆ, ಒಗ್ಗರಣೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದ್ರೆ ಸಾಕು, ಗಂಜಿ ಮಜ್ಜಿಗೆನೂ ರೆಡಿ ಆಗುತ್ತೆ. ಈ ಮಲ್ಟಿ ಕುಕ್ಕರ್ನ ನಾನು ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಸೇಲ್ ಅಂತ ಇತ್ತು, 10% ಆಫರ್ ಇತ್ತು. ಸೊ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ಸ್ ಬೇಕಿದ್ದಲ್ಲಿ ಅವ್ರ ವೆಬ್ಸೈಟ್ನ ವಿಸಿಟ್ ಮಾಡಿ.